ಕೆಡಿ ಸಿನಿಮಾಗೆ ಮತ್ತೆ ಕಂಟಕ ಚಿತ್ರತಂಡಕ್ಕೆ ಢವಢವ ಶುರುವಾಗಿದೆ. ಇದೀಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೆಡಿ ಸಿನಿಮಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೆಡಿ ಸಿನಿಮಾಗೆ ಮತ್ತೆ ಕಂಟಕ ಚಿತ್ರತಂಡಕ್ಕೆ ಢವಢವ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೆಡಿ ಸಿನಿಮಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೆಡಿಗೆ ಗ್ರೀನ್ ಸಿಗ್ನಲ್ ನೀಡಿದ ಕೇಂದ್ರ ಸೆನ್ಸಾರ್ ಬೋರ್ಡ್ ಮತ್ತೆ ರಿವೈಸಿಂಗ್ ಕಮಿಟಿಗೆ ಕಳಿಸಿದ ಕೇಂದ್ರ ಸೆನ್ಸಾರ್ ಮಂಡಳಿ. ಕೇಂದ್ರ ಸೆನ್ಸಾರ್ ಬೋರ್ಡ್ ನಿಂದಲೇ ನಿಯಮ ಉಲ್ಲಂಘನೆ. ನಿರ್ದೇಶಕ ಪ್ರೇಮ್ ಹಾಗೂ ಕೆವಿಎನ್ಗೂ ಮಾಹಿತಿ ನೀಡಿಲ್ಲ. ರಿವೈಸಿಂಗ್ ಕಮಿಟಿಗೆ ಪತ್ರ ಬರೆದ ಕೇಂದ್ರ ಸೆನ್ಸಾರ್ ಬೋರ್ಡ್. ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಈಗಾಗಲೇ ಕೆಡಿ ಸಿನಿಮಾ ವೀಕ್ಷಣೆ ಮಾಡಿದೆ. ರಕ್ತಪಾತದಿಂದ ಕೂಡಿದ್ದಕ್ಕೆ ಎ ಸರ್ಟಿಫಿಕೇಟ್ ನೀಡುವ ಭರವಸೆ. ಹಾಡಿನ ಸಾಹಿತ್ಯದಲ್ಲಿ 2 ಸಾಲು ಬದಲಿಸಲು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಆದರೂ ಸಿನಿಮಾ ಪಾಸ್ ಮಾಡದ ಕೇಂದ್ರ ಸೆನ್ಸಾರ್ ಮಂಡಳಿ. ಮೊನ್ನೆ ಜನನಾಯಕನ್ ಸಿನಿಮಾ, ಈಗ ಕೆಡಿಗೆ ಕಂಟಕ. ಕೆಡಿ ಸಿನಿಮಾಗೆ ಮತ್ತೆ ಕಂಟಕ. ಚಿತ್ರತಂಡಕ್ಕೆ ಢವಢವ ಶುರುವಾಗಿದೆ. ಕೆಡಿ ಸಿನಿಮಾದ ಹಾಡು ರಿಲೀಸ್ ಆಗುತ್ತೆ. ಆ ಹಾಡಿಗೆ ಸಹಿತ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗುತ್ತೆ ಎಲ್ಲೆಡೆ. ಸರ್ಸೆ ಸೆರಗ ಸರ್ಸೆ ಸಾಂಗು, ಅಲ್ಲಿ ಬಳಕೆ ಮಾಡಿರುವಂಥ ಪದಗಳ ಮೇಲೆ ಡಬಲ್ ಮೀನಿಂಗ್ ಆಗಿದೆ. ಮಕ್ಕಳು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಾಂಗ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ವಿರೋಧಗಳು ವ್ಯಕ್ತ ಆಗುತ್ತೆ ಎಲ್ಲೆಡೆ. ಅದಕ್ಕೆ ವಿರೋಧ ವ್ಯಕ್ತ ಆದಮೇಲೆ ಆ ಸಾಂಗನ್ನು ಬದಲಾಯಿಸಿ ಪ್ರೇಮ್ ಮತ್ತೊಂದು ಸಾಹಿತ್ಯವನ್ನ ರಚಿಸಿ ಅದಕ್ಕೆ ಆ ಒಂದು ಸಾಂಗ್ನ ರೆಡಿ ಮಾಡ್ತಾರೆ. ಆದ್ಮೇಲೆ ಕೆಡಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗ್ಬೇಕಲ್ವಾ, ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಆದ್ರೂ ಸಹಿತ ಮತ್ತೆ ಅದಕ್ಕೆ ಕಂಟಕ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಉಲ್ಲಂಘನೆ ಆಗಿದೆ. ಏನಪ್ಪಾ ಅಂತಂದ್ರೆ, ನಿರ್ದೇಶಕ ಪ್ರೇಮ್ ಹಾಗೂ ನಿರ್ಮಾಣ ಸಂಸ್ಥೆ ಕೆವಿಎನ್ಗೂ ಕೂಡ ಮಾಹಿತಿಯನ್ನ ನೀಡದ ಕೇಂದ್ರ ಸೆನ್ಸಾರ್ ಮಂಡಳಿ ರಿವೈಸಿಂಗ್ ಕಮಿಟಿಯನ್ನ ಬರೆದು ಮುಂಬೈನ ಸೆನ್ಸಾರ್ ಬೋರ್ಡ್ಗೆ ಕಳಿಸಿದೆ. ಅಂದ್ರೆ ಡೆಲ್ಲಿಗೆ ಕಳಿಸಿದೆ. ಇಲ್ಲಿಂದ ಮುಂಬೈನಿಂದ ರಿವೈಸಿಂಗ್ ಮಾಡಿ ಏನೋ ಡೆಲ್ಲಿಯಲ್ಲಿರುವಂತಹ ಸೆನ್ಸಾರ್ ಬೋರ್ಡ್ಗೆ ಕಳಿಸಿರುವಂತದ್ದು. ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಈಗಾಗಲೇ ಕೆಡಿ ಸಿನಿಮಾದ ವೀಕ್ಷಣೆ ರಕ್ತಪಾತವಾಗಿದೆ. ಈ ಕೆಡಿ ಸಿನಿಮಾದಲ್ಲಿ ರಕ್ತಪಾತಗಳು ಹೆಚ್ಚಾಗಿರೋದ್ರಿಂದ ಎ ಸರ್ಟಿಫಿಕೇಟ್ ನೀಡೋದಾಗಿ ಹೇಳಿತ್ತು. ಕೆಡಿ ಚಿತ್ರದಲ್ಲಿರುವ ಹಾಡಿನ ಸಾಹಿತ್ಯದ 1-2 ಸಾಲುಗಳನ್ನ ಕೂಡ ಬದಲಾಯಿಸಲು ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಎಲ್ಲವನ್ನೂ ಮಾಡಿದ್ಮೇಲೆ ಇದಾದ್ಮೇಲೆ ಪಾಸ್ ಮಾಡಿದಂತಹ ಮುಂಬೈ ಇರುವ ಕೇಂದ್ರ ಸೆನ್ಸಾರ್ ಮಂಡಳಿ ಈಗ ಡೆಲ್ಲಿಗೆ ಕಳಿಸಿದೆ. ಮುಂಬೈನಲ್ಲಿ ಇವೆರಡು ಏನು ಸಮಸ್ಯೆಗಳಿತ್ತಲ್ವಾ, ಇದೆರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ಪಾಸ್ ಮಾಡಬೇಕಾಗಿದ್ದಂತಹ ಮುಂಬೈನಲ್ಲಿರುವ ಕೇಂದ್ರ ಸೆನ್ಸಾರ್ ಮಂಡಳಿ ಈಗ ಮತ್ತೆ ರಿವೈಸಿಂಗ್ ಕಮಿಟಿಗೆ ಕಳಿಸಿ ಧೋರಣೆ ತೋರ್ತಾ ಇದೆ. ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಬಂದಿರುವಂತಹ ಕೆಡಿ ಚಿತ್ರ ಇದು ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂತದ್ದು. ಮೊನ್ನೆ ಕೂಡ ನಾವು ಗಮನಿಸಿದಾಗ ಜನನಾಯಕ ಸಿನಿಮಾಗೂ ಕೂಡ ಇದೇ ರೀತಿಯಾದಂತಹ ಒಂದು ಏನು ಪೈರಸಿ ಕಾಟ ಶುರುವಾಗಿತ್ತು. ವಿಜಯ್ ಅಭಿನಯದ ಜನನಾಯಕ ಸಿನಿಮಾ ರಿಲೀಸ್ಗೂ ಮುನ್ನ ಸಾಕಷ್ಟು ರೀತಿಯ ಸಮಸ್ಯೆಯನ್ನ ಎದುರಿಸಿತ್ತು. ಜೊತೆಗೆ ಇಲ್ಲಿ ತಮಿಳು ಜನ ಏನಿದ್ರಲ್ವಾ, ಅಲ್ಲಿರುವಂತಹ ಚಿತ್ರರಂಗ ಇವರಿಗೆ ಸಾಕಷ್ಟು ಸಾಥ್ ನೀಡಿದ್ರಿಂದ ಒಂದು ಗೆಲುವನ್ನ ಕಂಡಿತ್ತು. ಈಗ ಅದೇ ಸಾಲಿಗೆ ಕೆಡಿ ಸಿನಿಮಾ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಗಂಗಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.